ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ BGS PU ಕಾಲೇಜ್ನ ಯುಗಮ್ 2K26 ಫ್ರೆಷರ್ಸ್ ಡೇ ಆಯೋಜಿಸಲಾಗಿತ್ತು. ಹೊಸ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದಕ್ಕೆ ಇಂದು ಬೆಳಗ್ಗೆ ಕೆಂಗೇರಿಯ BGS SJB ಆಡಿಟೋರಿಯಂನಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿಸಲಾಯಿತು. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದೈವಿಕ ಆಶೀರ್ವಾದ ಮತ್ತು BGS SJB ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರ ನಟಿ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇವತ್ತು ನಮ್ಮ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ BGS PU ಕಾಲೇಜ್ ಏನಿವತ್ತು ಫ್ರೆಷರ್ಸ್ ಡೇ ಮಾಡ್ತಾ ಇದ್ದಾರೆ, ಯುಗ್ಮ 2K26. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವೈಸ್ ಚಾನ್ಸಲರ್ ಬೆಂಗಳೂರು ಯೂನಿವರ್ಸಿಟಿ ಅವರು ಬಂದಿದ್ದರು. ಭಾಗ್ಯಶ್ರೀ ಇದ್ದಾರೆ, ಶಶಿಧರ್ ಕೋಟೆ ಇದ್ದಾರೆ, ಕಾವ್ಯಶ್ರೀ ಇದ್ದಾರೆ, ಪುಟ್ಟರಾಜು ಇದ್ದಾರೆ, ಪ್ರಿನ್ಸಿಪಲ್ಸ್ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಲ್ಪ ಪೇರೆಂಟ್ಸು ಕಣ್ಣು ಕಾಣ್ತಾ ಇದ್ದಾರೆ. ಥ್ಯಾಂಕ್ ಯು. ಇವತ್ತು ಏನು ನಮ್ಮ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರಿಗೆ ಏನು ನಾವು ಒಂದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಏನು ಅದನ್ನು ಇವತ್ತು ತಂದು ಇಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರೆ. ನೀವು ಮುಂದಕ್ಕೆ ಒಳ್ಳೆಯ ಜಾಗ ಆಗಬೇಕು. ಹೀಗೆ ಒಂದು ಹಳ್ಳಿಲಿ ಒಂದು ಮನೆ, ಆ ಮನೆ ಮೇಲೆ ಒಂದು ಕಾಗೆ ಬಂದು ಕುಳಿತುಕೊಳ್ತದೆ. ಆ ಕಾಗೆ ಕುಳಿತಿದ್ದಲ್ಲ ಅಂತ ಮನೇಲಿ ಬಂದು ಅದಕ್ಕೆ ಕಲ್ಲಲ್ಲಿ ಹೊಡೀತಾನೆ ಕಾಗೆಗೆ. ಅಯ್ಯೋಯ್ಯೋ, ನಮ್ಮ ಮನೇಲಿ ಮನೆ ಮೇಲೆ ಬಂದು ಕಾಗೆ ಕುಳಿತುಕೊಂಡ್ರೆ ನಮಗೆ ಒಂದು ಅಪಶಕುನ ಅಂತ ಹೇಳಿ ಅದಕ್ಕೆ ಕಲ್ಲಲ್ಲಿ ಹೊಡೀತಾನೆ. ಆಗ ಕಾಗೆ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ಇನ್ನೊಂದು ಊರಿಗೆ ಹೋಗುತ್ತೆ. ಅಲ್ಲಿ ಕುಳಿತುಕೊಳ್ತದೆ ಮನೆ ಮೇಲೆ ಹೋಗಿ. ಅಲ್ಲಿ ಬಂದೂಕ ತಗೊಂಡು ಹೊಡೆಯಕ್ಕೆ ಹೋಗ್ತಾರೆ ಕಾಗೆಗೆ. ಅಯ್ಯೋ, ಇಲ್ಲೂ ನನ್ನ ಬಂದೂಕ ತಗೊಂಡು ಹೊಡಿತಾ ಇದ್ದಾರಲ್ಲ, ನಾನು ಏನು ಮಾಡಲಿ ಅಂತ ಹೇಳಿ ಒಂದು ಪಕ್ಕದಲ್ಲಿ ಮಾವಿನ ಮರ ಇರ್ತದೆ. ಮಾವಿನ ಮರದಲ್ಲಿ ಒಂದು ಕೋಗಿಲೆ ಕುಳಿತಿರ್ತದೆ. ಕೋಗಿಲೆ ಹತ್ರ ಹೋಗುತ್ತೆ ಕಾಗೆ. ಏನಪ್ಪ ಸಮಾಚಾರ ಅಂತ ಕೇಳುತ್ತೆ. ಏನಿಲ್ಲಪ್ಪ, ನನ್ನ ಆ ಮನೇಲಿ ಮೇಲೆ ಕೂತ್ಕೊಂಡ್ರು ಕಲ್ಲೆಲ್ಲಿ ಹೊಡಿತಾರೆ, ಈ ಮನೆ ಮೇಲೆ ಹೋಗಿ ಕೂತ್ಕೊಂಡ್ರು ಕಲ್ಲೆಲ್ಲಿ ಹೊಡಿತಾರೆ, ನಾನು ಏನು ಮಾಡಲಿ, ಯಾಕೆ ನನಗೆ ಕಲ್ಲೆಲ್ಲಿ ಹೊಡಿತಾರೆ? ಆಗ ಕೋಗಿಲೆ ಹೇಳ್ತಂತೆ, ನೀನು ಯಾರ ಜೊತೆಲಿ ಸೇರಿದೀಯ ಫಸ್ಟ್ ನೋಡ್ಕೊ. ನೀನು ಕಾಗೆ ಜೊತೆ ಸೇರಿದ್ರೆ ಕಾಕ, ಕೋಗಿಲೆ ಜೊತೆಲಿ ಸೇರಿದ್ರೆ ಕೋಗಿಲೆ. ಕಂಠ ಇಂಪಾರ್ಟೆಂಟ್ ಆಗ್ತದೆ. ಕೋಗಿಲೆ ಥರ ನೀನು ಒಳ್ಳೆ ಮಾತಾಡಿದ್ರೆ, ನೀನು ಒಳ್ಳೆ ಥರ ನಾನು ಒಂದು ಹಾಡು ಹೇಳ್ತೀನಿ ಅಂದರೆ ಕೂ 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 ಅಂತ ಕೂಗಿದ್ರೆ 100 ಜನ ಪಕ್ಷಿಗಳು ಬರ್ತವೆ. ಅದೇ ನೀನು ಕಾ 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 ಅಂತ ಕೂಗಿದ್ರೆ ಕಲ್ಲಲ್ಲಿ ಹೊಡಿತಾರೆ. ಆದರೆ ಇವತ್ತು BGS ಇನ್ಸ್ಟಿಟ್ಯೂಟಿಗೆ ಬಂದಿದೆ ಯುಗ್ಮ 2026ಗೆ. ತುಂಬ ಖುಷಿ ಆಯಿತು. ಯಾಕಂತಂದರೆ BGS ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗುವಂಥ ಪೇಷಂಟ್ಗಳು ಫೇಲ್ ಆಗೋದೇ ಇಲ್ಲ. ಅದೇ ಥರ BGS ಇನ್ಸ್ಟಿಟ್ಯೂಟ್ಗೆ ಬರುವಂಥ ಮಕ್ಕಳು ಕೂಡ ಜೀವನದಲ್ಲಿ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಓದಿರೋವಂಥ ಮಕ್ಕಳು ತುಂಬ ಜನ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರು ಹೇಗೆ ಜೀವನದಲ್ಲಿ ಮುಂದೆ ಬಂದಿದ್ದಾರೆ, ನಾಟ್ ಜಸ್ಟ್ ಅಕಾಡೆಮಿಕಲಿ ಬಟ್ ಆ್ಯಸ್ ಅ ಪರ್ಸನ್ ಕೂಡ ಅಂತ ನಾನು ನೋಡಿದ್ದೀನಿ. ಸೊ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. BGS ಅಂತ ಇನ್ಸ್ಟಿಟ್ಯೂಟ್ ನಮ್ಮ ಕರ್ನಾಟಕದಲ್ಲಿದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಅವರು ಇವತ್ತು ಈ ಕಾರ್ಯಕ್ರಮನ ಇಷ್ಟು ಅದ್ಧೂರಿಯಾಗಿ, ಇಷ್ಟು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿರೋವಂಥವ್ರು. ಮತ್ತು ಇಲ್ಲಿ ಇರೋವಂಥ ಎಲ್ಲ ಸಿಬ್ಬಂದಿ ವರ್ಗದವರಾಗಿರಬಹುದು, ಇಲ್ಲ ಅಂತಂದರೆ ಲೆಕ್ಚರರ್ಸ್ ಆಗಿರಬಹುದು, ಎಷ್ಟು ಮಕ್ಕಳನ್ನ ಡಿಸಿಪ್ಲಿನ್ಡಾಗಿ ಮತ್ತು ಎಷ್ಟು ಒಂದು ರೈಟ್ ವೇಯಲ್ಲಿ ಹೋಗೋ ರೀತಿಯಲ್ಲಿ ಅವರು ಪಾಠಗಳನ್ನ ಹೇಳ್ಕೊಡೋವಂಥದ್ದು, ಜೀವನದ ಪಾಠಗಳನ್ನ ಹೇಳ್ಕೊಡೋವಂಥದ್ದು ಏನು ನೋಡಿದೆ ಇವತ್ತು. ಐ ವಾಸ್ ರಿಯಲಿ ಮೆಸ್ಮರೈಸ್ಡ್. ಯಾಕಂತಂದರೆ ಬೇರೆ ಎಷ್ಟು